தங்கவயல் மாரிகுப்பம் அள்ளிக்கடை எதிரே உள்ள இந்த ஏ பிளாக் பகுதியில் அக்காலத்தில் ஒரு தட்டி வீட்டில் பிறந்து இதே மாரிகுப்பம் டாக்டர் அம்பேத்கர் கல்யாண மண்டபம் எதிரே செல்லப்பா லைனில் உள்ள இந்த வீட்டில் வளர்ந்து இந்த வீட்டின் அருகே அமைந்துள்ள செல்லப்பா பள்ளிக்கூடத்தில் படித்து தேசிய அளவில் சிறந்த கல்வி மேதையாக சிறந்த பாராளுமன்ற உறுப்பினராக திகழ்ந்த டாக்டர் செல்விதாஸ் இவர்தான். தங்கவயலை சேர்ந்த பாரதி கண்ட புதுமை பெண் இவர்தான். இவர் சாதித்தது என்ன, இவர் ஆற்றிய பணிகள் என்ன என்பது குறித்து கர்நாடக அரசின் தகவல் துறை ஒரு செய்தி தொகுப்பை வெளியிட்டு உள்ளது. அதை இப்போது பார்க்கலாம். ಡಾಕ್ಟರ್ ಪಿ ಸೆಲ್ವಿದಾಸ್ ರವರು. ಡಾಕ್ಟರ್ ಸೆಲ್ವಿದಾಸ್ ಅಮ್ಮ ಅವರು ವ್ಯಕ್ತಿತ್ವದ ಬಗ್ಗೆ ಹೇಳಿದರೆ ಅವರೇ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳ್ತೀನಿ. ಶಿ ಇಸ್ ಅ ಸೆಲ್ಫ್ ಮೇಡ್ ಪರ್ಸನ್. ಸೆಲ್ವಿದಾಸ್ ಅಂತಂದ್ರೆ ನೋ ಕರಪ್ಷನ್, ಸ್ಟ್ರಿಕ್ಟ್ ಆ್ಯಂಡ್ ನೋ ಕರಪ್ಷನ್, ಇದು ಟ್ರೇಡ್ ಮಾರ್ಕ್. She has a man's head over women's shoulders. ಒಂದು ಕೆರೆಯಲ್ಲೋ ನದಿನೆಲ್ಲೋ ಈಜ್ಕೊಂಡು ಬರ್ಬೋದು, ಒಂದು ಸಮುದ್ರದಲ್ಲಿ ಈಜ್ಕೊಂಡು ಬಂದಂಗೆ ಅವ್ರ ಲೈಫಲ್ಲಿ ಅವ್ರು ಈಜ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದಾರೆ. ಅಂದರೆ ಅಷ್ಟು ಅಸಾಧ್ಯ ವ್ಯಕ್ತಿ ಅವರು. ಡಾಕ್ಟರ್ ಪಿ ಸೆಲ್ವಿದಾಸ್ ರವರು ಕರ್ನಾಟಕದ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ 1932 ಸೆಪ್ಟೆಂಬರ್ 29ರಂದು ಜನಿಸಿದರು. ತಂದೆ ಆರ್ ಎ ದಾಸ್ ಕೋಲಾರ್ ಗೋಲ್ಡ್ ಮೈನ್ಸ್ ಕಂಪನಿಯಲ್ಲಿ ಕಾಂಟ್ರಾಕ್ಟರ್ ಆಗಿದ್ದರು. ತಾಯಿ ಶಣ್ಭಗವಲ್ಲಿ ಗೃಹಿಣಿ. ಇವರಿಗೆ 10 ಮಕ್ಕಳು. ಡಾಕ್ಟರ್ ಸೆಲ್ವಿದಾಸ್ ರವರೇ ಹಿರಿಯ ಮಗಳು. My father was educated. He had a degree from Oxford University branch here in KGF. ನಮ್ಮ ತಾಯಿ 7th ಸ್ಟ್ಯಾಂಡರ್ಡ್ ತನಕನೇ ಓದಿದ್ರು. ಬಟ್ ಶಿ ವಾಸ್ ಹೈಲಿ ಎಜುಕೇಟೆಡ್, ಫುಲ್ ಆಫ್ ವಿಸ್ಡಮ್. ಡಾಕ್ಟರ್ ಸೆಲ್ವಿದಾಸ್ ರವರು 7ನೇ ತರಗತಿವರೆಗೂ ಕೆಜಿಎಫ್ನಲ್ಲಿ ಓದಿದರು. ನಂತರ ಚೆನ್ನೈ ಅಂದರೆ ಆಗಿನ ಮದ್ರಾಸ್ನಲ್ಲಿ ನಾರ್ತ್ ವಿಕ್ ಗರ್ಲ್ಸ್ ಹೈಸ್ಕೂಲ್ ಇಲ್ಲಿ ಮೆಟ್ರಿಕ್ ಮುಗಿಸಿ ಕ್ವೀನ್ ಮೇರೀಸ್ ಕಾಲೇಜ್ನಲ್ಲಿ ಇಂಟರ್ಮೀಡಿಯೇಟ್ ಹಾಗೂ ಗೃಹ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದರು. 1956ರಲ್ಲಿ ಅವರು ಮೈಸೂರಿನ ಸಿಎಫ್ಟಿಆರ್ಐನಲ್ಲಿ ಸಹಾಯಕ ಸಂಶೋಧಕರಾಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದರು. ಇದೇ ಸಮಯದಲ್ಲಿ ಶಿಕ್ಷಣ ವಿನಿಮಯ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಅಮೆರಿಕದ ಯೂನಿವರ್ಸಿಟಿ ಆಫ್ ಟೆನೆಸಿ ಇಲ್ಲಿ ಸ್ನಾತಕೋತ್ತರ ಪದವಿ ಓದುವ ಸುವರ್ಣಾವಕಾಶ ದೊರೆಯಿತು. ನಮ್ಮ ಅಪ್ಪ ಕನ್ಸರ್ನ್ ಕೊಟ್ಬಿಟ್ರು ಇಮಿಡಿಯೇಟ್ಲಿ. ನನ್ನ ತಾಯಿನೂ ಏನೋ ಸೆಕೆಂಡ್ರಿ ಅವರು ಒಪ್ಕೊಂಡ್ರು. ಬಟ್ ನನಗೊಂದು ಅಂಕಲ್ ಇದ್ದರು, ಇದು ಭಾಳ ಇಂಟ್ರೆಸ್ಟಿಂಗು. ಅಯ್ಯೋ ಅಣ್ಣ ನೀವು ಕಳಿಸ್ಬೇಡಿ, ಅದೆಲ್ಲ ಓಪನ್ ದೇಶ, ಅದರಲ್ಲಿ ಏನೂ ರೆಸ್ಟ್ರಿಕ್ಷನ್ ಇಲ್ಲ, ಈ ಹೆಣ್ಮಗು ಈ ವಯಸ್ಸಿನಲ್ಲಿ ಕಳಿಸಿದರೆ ಹಾಳಾಗ್ಬಿಡುತ್ತೆ ಅಂತ ಒಂದು ಸೆಂಟೆನ್ಸ್ ನನ್ನ ತಂದೆ ಹೇಳಿದ್ದು ತುಂಬ ಜ್ಞಾಪಕ ಇದೆ. ಅವರು ಹಾಳಾಗಬೇಕಂದ್ರೆ ಎಲ್ಲದೂ ಹಾಳಾಗಿಬಿಡ್ತಾರೆ. ಐ ಫೀಲ್ ಲೆಟರ್ ಗೋ ಅಂತ ಹೇಳಿದರು. ಐ ವೆಂಟ್ ಅಬ್ರಾಡ್, ಡಿಡ್ ಮೈ ಮಾಸ್ಟರ್ಸ್ ಇನ್ ಹೋಮ್ ಎಕನಾಮಿಕ್ಸ್ ಆ್ಯಂಡ್ ದಟ್ ಇನ್ಕ್ಲೂಡೆಡ್ ಚೈಲ್ಡ್ ಡೆವಲಪ್ಮೆಂಟ್ ವಿತ್ ಚೈಲ್ಡ್ ನ್ಯೂಟ್ರಿಷನ್ and management, and especially emphasis on rural economics and rural development. ಅವರು ಅಮೇರಿಕಾಗೆ ಹೋಗಿದ್ದು ಭಾಳ ಕಷ್ಟಪಟ್ಟೆ ಹೋಗಿದ್ದು, ಅಷ್ಟು ಸುಲಭ ಅಲ್ಲ. ಅದು ಲೇಡಿನ ಕಳಿಸ್ಬೇಕು ಅಂದರೆ ಎಷ್ಟು ತೊಂದರೆಗಳಿರುತ್ತೆ ನೋಡಿ. ಅವ್ರು ಹೋಗಿ ಅಲ್ಲಿ MS ಮಾಡಿ ಅದೇ ಥರ ಒಳ್ಳೆ ಹೆಸರು ಮರ್ಯಾದೆ ಮತ್ತು ಅವರ ಗೋಲ್ನ ರೀಚ್ ಮಾಡಿ ವಾಪಸ್ ಬಂದರು. ಅದು ತುಂಬ ತುಂಬ ಸಂತೋಷದ ವಿಷಯ. ಅದು 13 monthsನಲ್ಲಿ ನಾನು ವಾಪಸ್ ಬಂದು I joined Home Science College as a lecturer. 1957 to 69 I worked. During that period I became a reader, professor and principal. She is a very famous educationalist. ಹೋಮ್ ಸೈನ್ಸ್ ಕಾಲೇಜಿನ ತುಂಬ ಇಂಪ್ರೂವ್ ಮಾಡಿದ್ರು. ಅದು ಮಾರಣಿಸ್ ಕಾಲೇಜಿಂದ ಬೈಫರ್ಕೇಟ್ ಮಾಡಿಸಿದ್ರು. ಹೋಮ್ ಸೈನ್ಸ್ಗೆ ಒಂದು ಪ್ರತ್ಯೇಕವಾದ ಸ್ಟೇಟಸ್ ತೊಗೊಂಬಂದು ಕೊಟ್ಟರು. ಈ ಕಾಲೇಜ್ಗೆ ಅವ್ರು ಕೊಟ್ಟಿರೋ ಕೊಡುಗೆನ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದು ಬಹಳ ಅನನ್ಯವಾದದ್ದು, ಅಪರಿಮಿತವಾದದ್ದು. ಬಹಳ ಮುಖ್ಯವಾಗಿ ಹೆಣ್ಮಕ್ಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ಮೂಲಭೂತವಾಗಿ ಅವಶ್ಯಕವಾಗಿರ್ತಕ್ಕಂತಹ ಮನೆಯಿಂದ ಗೃಹ ವಿಜ್ಞಾನ ಕಾಲೇಜ್ ಅಂದರೆ ಮನೆಯಲ್ಲೂ ಕೂಡ ಅವರು ವೈಜ್ಞಾನಿಕ ಚಿಂತನೆಗಳು ಬರಬೇಕು, ಅವರ ಜೀವನ ಪೂರ್ತಿ ವೈಜ್ಞಾನಿಕವಾಗಿರಬೇಕು. ಸೊ ಹೆಣ್ಮಕ್ಳಿಗೆ ಮೀಸಲಾಗಿ ಗೃಹ ವಿಜ್ಞಾನದಲ್ಲೇ ಸಾಕಷ್ಟು ಸಂಯೋಜನೆಗಳನ್ನ ಕಾಂಬಿನೇಷನ್ನ ಶುರು ಮಾಡೋದ್ರ ಮುಖಾಂತರ ಪದವಿ, ಸ್ನಾತಕೋತ್ತರ ಮತ್ತು ಸಂಶೋಧನೆ
ಇವು ಮೂರನ್ನೂ ದೃಷ್ಟಿ ಇಟ್ಕೊಂಡು ಹೆಣ್ಮಕ್ಳು ನಿಜವಾಗ್ಲೂ ಅವರಲ್ಲಿ ಪರಿವರ್ತನೆ ಆದರೆ, ಅವರಲ್ಲಿ ಅಭಿವೃದ್ಧಿ ಆದರೆ ಸಮಾಜ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾಲೇಜಿಗೆ ಅವರು ಪ್ರಾಂಶುಪಾಲರಾಗಿದ್ದಾಗ ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡ ದೊರಕಿಸ್ಕೊಡೋದ್ರಲ್ಲಿ ಅವರು ಬಹಳ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ ಮತ್ತು ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿ ಯೂಸ್ ಟು ಎನ್ಕರೇಜ್ ಆಲ್ ದ ಸ್ಟೂಡೆಂಟ್. ಯಾರಾದರೂ ಫೇಲ್ ಆದರೂ ಫೀಸ್ ತಿರ್ಗಾ ಕಟ್ಟಕ್ಕಾಗಿಲ್ಲ, ಶಿ ನೆವರ್ ಯೂಸ್ ಟು ಫೀಲ್ ಬ್ಯಾಡ್. ನಾನೇ ಕೊಡ್ತೀನಿ ಬಾ, ನೀ ತಿರ್ಗಾ ಬಂದು ಓದು, ಏನೇ ಆದರೂ ಒಂದು ಡಿಗ್ರಿ ನೀವು ಮಾಡಲೇಬೇಕು ಅಂತ ಹೇಳೋದು. ಆ ಥರ ತುಂಬ ಜನಕ್ಕೆ ಡಿಗ್ರಿ ಕೊಟ್ಟಿರೋರು ನಮ್ಮ ಮೇಡಮ್ ಸೆಲ್ವಿ ದಾಸ್ ಅವರು. 1969ರಿಂದ 71ರವರೆಗೆ ಇವರು ಅಮೆರಿಕದ ಯೂನಿವರ್ಸಿಟಿ ಆಫ್ ನಾರ್ತ್ ಕ್ಯಾರೋಲಿನಾ ಗ್ರೀನ್ಸ್ಬರೋ ಇಲ್ಲಿ ಹೋಮ್ ಎಕನಾಮಿಕ್ಸ್ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ವಿಷಯಗಳಲ್ಲಿ PhD ಪದವಿಯನ್ನು ಪಡೆದುಕೊಂಡರು. ವಾಪಸ್ ಬಂದ ಮೇಲೆ ಇನ್ ಅಡಿಷನ್ ಟು ಮೈ ವರ್ಕ್ ಆಸ್ ಪ್ರಿನ್ಸಿಪಲ್ ಐ ಟುಕ್ ಚಾರ್ಜ್ ಆಫ್ ದಟ್ ಮಕ್ಕಳ ಮಂದಿರ and I used to go every day at least for 1 hour and be with the younger staff members and tell them how to do, what to do, how to cook the food for their children and how to sit at the table with them and eat, how to deal with the children. Now we believed in teaching A for apple, B for bell. Adella beda. Just through play, let them learn how to speak or let them learn how to share. ಸೊ ಇದೆಲ್ಲ ನಾನು ಸ್ವಲ್ಪ ಹೇಳ್ಕೊಡ್ತಾ ಇದ್ದೆ. ದಟ್ ವೇ ಇಟ್ ಹ್ಯಾಸ್ ಕಮ್ ಅಪ್ ವೆರಿ ವೆಲ್. 1977ರಿಂದ 88ರವರೆಗೆ ಇವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. When she became directorate was very ಒಂದು ಚಿಕ್ಕ ಆಫೀಸ್ ಇದ್ದಂಗಿತ್ತು. ಇದನ್ನ ಎಕ್ಸ್ಪೆಂಡ್ ಮಾಡೋದ್ರಲ್ಲಿ ಅವರು ಮುಂದಾಳತ್ವ ತಗೊಂಡ್ರು. ಅವ್ರು ಕಾಲೇಜೇಟ್ ಎಜುಕೇಷನಲ್ಲಿ ಇದ್ದಾಗ ದೊಡ್ಡ ಆಲದ ಮರ ಇದ್ದಂಗೆ ಎಲ್ಲೆಲ್ಲ ಹೂವಿನ ಹಡಗಲಿ, ಬಸವ ಕಲ್ಯಾಣ ಅಲ್ಲೆಲ್ಲ ಹೋಗಿ ಕಾಲೇಜುಗಳನ್ನು ಓಪನ್ ಮಾಡಿಸಿದ್ದಾರೆ. ಶಿ ಹರ್ಸೆಲ್ಫ್ ವಾಸ್ ಎ ಟೀಚರ್. ಕಾಲೇಜುಗಳ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಬೇರೆ ಆಫೀಸರ್ಸ್ಗಿಂತ ನಾನ್ ಟೀಚರ್ಸ್ಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. 10 ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ಅವರು ನಿರ್ದೇಶಕರಾಗಿದ್ದರು. ಆ ನಿರ್ದೇಶಕರಾಗಿದ್ದಾಗ ನಿಮಗೆಲ್ರಿಗೂ ಗೊತ್ತಿದೆ, ಸರ್ಕಾರಿ ಕಾಲೇಜುಗಳಂದರೆ ಬಹಳಷ್ಟು ಮೂಲಭೂತಗಳ ಸಮಸ್ಯೆ ಇರ್ತದೆ. ಸೊ ಶಿಕ್ಷಕರಿರ್ಬೋದು, ತರಗತಿಗಳಿರ್ಬೋದು, ಪ್ರಯೋಗಾಲಯಗಳಿರ್ಬೋದು, ಈ ಎಲ್ಲದ್ರ ಬಗ್ಗೆ ಅವ್ರದ್ದು ಒಂದು ವಿಷನ್ ಇತ್ತು. ಶಿಕ್ಷಣ ಪದವಿ ಕಾಲೇಜುಗಳಲ್ಲಿ ಮೂಲಭೂತವಾಗಿ ಏನೇನು ಸೌಕರ್ಯಗಳು ಬೇಕು ಮತ್ತು ಅಧ್ಯಾಪಕರ ಅವಶ್ಯಕತೆ ಎಷ್ಟಿದೆ. ಏಕೆಂದರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಯಾರೂ ಕೂಡ ಪ್ರೈವೇಟ್ ಟ್ಯೂಷನ್ಸ್ಗೆ ಹೋಗೋದು ಅವಕಾಶ ಇಲ್ಲದ್ರಿಂದ ಸೊ ಬಹಳ ಮುಖ್ಯವಾಗಿ ಅಧ್ಯಾಪಕರ ಕೊರತೆ ಏನಿತ್ತಲ್ಲ ಅದನ್ನು ನೀಗಿಸೋದ್ರಲ್ಲಿ ಅವರು ಸುಮಾರು 600 ಜನ ಅಧ್ಯಾಪಕರನ್ನ ಆಗಿನ ಸರ್ಕಾರದಲ್ಲಿದ್ದಂತಹ ಎಕನಾಮಿಕ್ ಮೆಷರ್ಸ್ನ ತೊಡೆದು ಹಾಕೋದಕ್ಕೆ ಆಗದಿದ್ದಂಥ ಪರಿಸ್ಥಿತಿಯಲ್ಲಿ ವಿಶೇಷ ನಿಯಮಗಳನ್ನು ರೂಪಿಸಿ ಸುಮಾರು 600ಕ್ಕೂ ಹೆಚ್ಚು ಉಪನ್ಯಾಸಕರನ್ನ ಇಲಾಖೆಗೆ ಅವರು ಅಪಾಯಿಂಟ್ ಮಾಡ್ಕೊಳ್ಳೋದು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ. ಮತ್ತು ಆ ಎಲ್ಲ ಅಧ್ಯಾಪಕರು ಕೂಡ ಇವತ್ತು ನಮ್ಮಲ್ಲಿ ಇನ್ನೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಅಧ್ಯಾಪಕರ ಜೊತೆಗೆ ಸೊ ಬೋಧಕೇತರ ಸಿಬ್ಬಂದಿ ಇತ್ತಲ್ಲ, ಅವರನ್ನೂ ಕೂಡ ಸುಮಾರು 500ರಿಂದ 1000 ಜನ ಬೋಧಕೇತರ ಸಿಬ್ಬಂದಿ ವಿವಿಧ ಹಂತಗಳಲ್ಲಿ ಅವರು ಅಟೆಂಡರ್ ಇರ್ಬೋದು, ಸ್ಕ್ಯಾವೆಂಜರ್ ಇರ್ಬೋದು, FDA ಇರ್ಬೋದು, ST ಇರ್ಬೋದು, ಇವರೆಲ್ಲರ ನೇಮಕಾತಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಸೊ ಎಲ್ಲ ಕಾಲೇಜಿನ ಮೂಲಭೂತ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯಗಳನ್ನು ಪೂರೈಸಿಕೊಡೋದ್ರಲ್ಲಿ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. 160ರಿಂದ 180 ಜನ ಬರೀ 90 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ನನಗೆ ಸೇವೆ ಮಾಡ್ತಾಯಿದ್ರು. ಬಟ್ ಆಗ ನಾವು ಮೇಡಮ್ ಅವ್ರ ಹತ್ರ ಹೋಗಿ ಮಾತಾಡಿ ಎಲ್ಲ ಇದು ಮಾಡಿದಾಗ ಎಲ್ಲರಿಗೂ ಕನ್ಸಲ್ಟೇಟ್ ಬೇಸಿಕ್ ಅಂತೇಳಿ 720 ರೂಪಾಯಿನ ಮಾಡಿಕೊಟ್ರು ಫಸ್ಟ್. ಅವರ ಶಿಕ್ಷಣ ಕ್ಷೇತ್ರದ ಅನುಭವದ ಮೇರೆಗೆ ಅವರನ್ನು 1988ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ನೇಮಿಸಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯ 100 ವರ್ಷ ಹತ್ತತ್ರ ಬಂದಿದೆ. ಆದರೆ ಯಾವುದೇ ಒಂದು ಮಹಿಳೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಬಂದಿರಲಿಲ್ಲ. ಇವರೇ ಪ್ರಪ್ರಥಮ ಮಹಿಳೆ ಆಗಿದ್ದರು. ಆಗಿನ ಕಾಲದಲ್ಲಿ ಒಂದು ವಿಶ್ವವಿದ್ಯಾಲಯದ ಕುಲಪತಿ ಅಂತಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಎಷ್ಟೋ ನಾರ್ಮ್ಸ್ನ ಮೀರಿ ಮಾಡೋವಂಥ ಅವಕಾಶ ಇರ್ತಿತ್ತು. ಅದನ್ನು ಉಪಯೋಗಿಸ್ಕೊಳ್ತಿದ್ದು ಕೆಲವರೇ, ಅದರಲ್ಲಿ ಇವರು ಒಬ್ಬರು ಅಂತಂದು ಹೇಳ್ಬೋದು. 1989ರಲ್ಲಿ ಅಭಿವೃದ್ಧಿ ಅಧ್ಯಯನ ಸಂಸ್ಥೆಯಲ್ಲಿ ಮಹಿಳಾ ಅಧ್ಯಯನ ಕೇಂದ್ರವನ್ನು UGCS ಸ್ಪಾನ್ಸರ್ಡ್ ಕೋರ್ಸ್ ಆಗಿ ಪ್ರಾರಂಭ ಮಾಡಿದರು. ಶಂಕುಸ್ಥಾಪನೆ ಅವರಿಂದಾನೇ ಪ್ರಾರಂಭ ಆಯಿತು. ಆ ನಂತರದಲ್ಲಿ ಮಹಿಳಾ ಅಧ್ಯಯನ ಕೇಂದ್ರ ತನ್ನ ಆಕ್ಟಿವಿಟೀಸನ್ನು ಪ್ರಾರಂಭ ಮಾಡಿತು. ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮೈಸೂರಿನ ಕೆಲವು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಏರ್ಪಡಿಸಿದರು. 1988ರಿಂದ 91ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದ ಸಮಯದಲ್ಲಿ ಏಕಕಾಲದಲ್ಲೇ ಅವರು UGC ಅಂದರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಸದಸ್ಯರಾಗಿಯೂ ಕೆಲಸ ನಿರ್ವಹಿಸಿದರು. ಅಲ್ಲಿ ಅವರು ತಂದ ಹಲವು ಬದಲಾವಣೆಗಳು ಕೆಲವು ಕಾಲೇಜುಗಳ ಮುನ್ನಡೆಗೆ ಸಹಕಾರಿಯಾದವು.
ಡಾಕ್ಟರ್ ಪಿ ಸೆಲ್ವಿದಾಸ್ ರವರು ನವದೆಹಲಿಯ ಯುಪಿಎಸ್ಸಿ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಿ 1991ರಿಂದ 97ರವರೆಗೆ ಸೇವೆ ಸಲ್ಲಿಸಿದರು. ಇವರ ಉನ್ನತ ಮಟ್ಟದ ಶೈಕ್ಷಣಿಕ ಪ್ರಗತಿಯನ್ನು ಕಂಡ ಭಾರತ ಸರ್ಕಾರ ಇವರನ್ನು 1997ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ನೇಮಿಸಿತು. 1997ರಿಂದ 2003ರವರೆಗೆ 6 ವರ್ಷಗಳ ಕಾಲ ಇವರು ಶಿಕ್ಷಣ ಕ್ಷೇತ್ರವನ್ನು ಪ್ರತಿನಿಧಿಸಿ ಸರ್ಕಾರದ ಹಲವು ಹೊಸ ನಿರ್ಧಾರಗಳಿಗೆ ಕಾರಣರಾದರು. ತಾವು ಹಲವು ಪದವಿಗಳನ್ನು ಪಡೆದುದಲ್ಲದೆ ತನ್ನಂತೆಯೇ ಇತರರೂ ಸಹ ಜ್ಞಾನವನ್ನು ಗಳಿಸಬೇಕು ಎಂಬುದು ಅವರ ಸದಾಶಯವಾಗಿತ್ತು. ಅಂತೆಯೇ ಅವರು ಹಲವಾರು ಎಂಎಸ್ಸಿ, ಎಂಫಿಲ್ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು. ಇವರ ಮೇರು ಪ್ರತಿಭೆ ಮತ್ತು ಸೌಜನ್ಯಪೂರ್ಣ ವ್ಯಕ್ತಿತ್ವವನ್ನು ಕಂಡು ಸಂದ ಪ್ರಶಸ್ತಿಗಳು ಹಲವಾರು. Whatever may be the situation, a woman should have the moral values. The parents should know there is no difference between a male child and a girl child. Education alone can help a woman to come up. ಅವ್ರಿಗೆ ತುಂಬ ಅನಾಲಿಟಿಕಲ್ ಮೈಂಡ್ ಇದೆ. ಶಿ ಈಸ್ ಎ ಗ್ರೇಟ್ ಥಿಂಕರ್. ಯಾವುದೇ ಒಂದು ಕೊಟ್ಟರು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ ಇದೆ ಅವರಿಗೆ. ಮೋರ್ ದೆನ್ ಆಲ್ ಶಿ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅದರ ಮೇಲೆ ಇನ್ಯಾವುದೂ ಇಲ್ಲ. Definitely she is an achiever. No second thought about it. She is an asset to Karnataka. ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಮಿನಿ ಅಂಬೇಡ್ಕರ್ ಅಂತಲೇ ಹೇಳ್ಬೋದು. ಅವ್ರು ಯಾರ ಮೇಲೆ ಯಾವುದಕ್ಕೂ ಡಿಪೆಂಡ್ ಆಗಿರಬಾರದು, ನಾನು ನನ್ನ ಕಾಲ ಮೇಲೆ ನಿಂತಿರಬೇಕು ಕೊನೆ ಉಸಿರುವರೆಗೂ ಅನ್ನೋ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಸದಾ ಇದೆ. ಅದನ್ನು ಅವರು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. Amma, there should be lot of, you must have the desire to help people. Even to this day I have. Even to my enemy I will help. So there is no need for me. I have no wants in my life. I am happy, ma. Very happy today. ದಾರ್ಶನಿಕನೊಬ್ಬ ಹೇಳಿದ ಮಾತನ್ನು ಇಲ್ಲಿ ಹೇಳಲು ಇಚ್ಛೆಪಡುತ್ತೇನೆ. ಈ ಜಗತ್ತಿನಲ್ಲಿ ನೀನಿರುವ ಸಮಯ ಅತ್ಯಲ್ಪ, ಹಾಗಾಗಿ ಜೀವನದ ಪ್ರತಿಯೊಂದು ಕ್ಷಣವನ್ನು ಬಿಡದೆಯೇ ಅನುಭವಿಸು. ಯಾವುದೇ ಕಾರಣಕ್ಕೂ ಭ್ರಮೆಗೆ ಒಳಗಾಗಬೇಡ. ಇನ್ನೊಬ್ಬರ ಅಭಿಪ್ರಾಯಕ್ಕೆ ಮಣಿದು ನಿನ್ನೊಳಗಿನ ಧ್ವನಿಯನ್ನು ಅಡಗಿಸಿಕೊಳ್ಳಬೇಡ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಹೃದಯದ ಬಡಿತವನ್ನು ಕೇಳು. ಸ್ಫೂರ್ತಿಗೆ ಕಿವಿಯಾಲಿಸು. ಗೆಲುವು ನಿನ್ನನ್ನು ಹಿಂಬಾಲಿಸುತ್ತದೆ. ಇಂತಹ ಮಾತುಗಳು ಸಾಧಕರಿಗೆ ಸ್ಫೂರ್ತಿ ನೀಡುತ್ತದೆ. ಇಂತಹ ಸಾಧನೆಯನ್ನು ಮಾಡಿದ ನಾ ಕಂಡ ವ್ಯಕ್ತಿ ಡಾಕ್ಟರ್ ಪಿ ಸೆಲ್ವಿದಾಸ್ ರವರು.